ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಕಳೆದ 29 ವರ್ಷಗಳಿಂದ ಸಾಮಾಜಿಕವಾಗಿ ವೀರರಾಣಿ ಅಬ್ಬಕ್ಕಳ ಕಥನವನ್ನು, ಚರಿತ್ರೆಯನ್ನು, ಉತ್ಸವವನ್ನು ಮಾಡುವುದರ ಮೂಲಕ ಉಳ್ಳಾಲ, ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಕೂಡ ವಿಶೇಷವಾದಂತಹ ಒಂದು ಗಮನ ಸೆಳೆಯುವಲ್ಲಿ ಇವತ್ತು ಜನಮನದ ಮಾತಾಗಿದೆ. ಈ ವರ್ಷದ ವಿಶೇಷ ಕಾರ್ಯಕ್ರಮದ ನೆಲೆಯಲ್ಲಿ ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು ಇವರ ಸಹಯೋಗದೊಂದಿಗೆ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಇವರ ಅಬ್ಬಕ್ಕಳ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿರುವಂಥ ನೆರೆದಿರುವಂಥ ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ಅತಿಥಿಗಳನ್ನು ಸನ್ಮಾನ್ಯ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ, ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರು ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಶ್ರೀ ವೇದವಾಸ್ ಕಾಮತ್ ಅವರು ನೆರವೇರಿಸ್ತಾರೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ನಿವೃತ್ತ ಕನ್ನಡ ವಿಭಾಗ ಮುಖ್ಯಸ್ಥರು, ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು. ಅದೇ ರೀತಿ ನಮ್ಮೆಲ್ಲರ ಆಪ್ತರು, ಸ್ವಾಗತಾಧ್ಯಕ್ಷರು, ಮಾಜಿ ಶಾಸಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿಯವರು, ಸಮಿತಿಯ ಕೋಶಾಧಿಕಾರಿಗಳಾದ ಆನಂದ ಅಸೈಗೋಳಿಯವರು, ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಶ್ರೀಮತಿ ದೇವಕಿ ಉಳ್ಳಾಲ್ ಅವರು, ಆಲಿಯಬ್ಬಕ್ಕ ಅವರು, ಹಿರಿಯರು, ಮಗುವಿಸರ ಸಮಾಜದ ನಾಯಕರು, ಉಪಾಧ್ಯಕ್ಷರಾದಂಥ ಸದಾನಂದ ಬಂಗೇರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ. ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಳೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ. ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ. ಇದೀಗ ಅಬ್ಬಕ್ಕಳ ಕಥನವನ್ನು ಸ್ಫೂರ್ತಿಯೊಂದಿಗೆ ನೀಡುವಂಥ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಎಲ್ಲರನ್ನ
ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಸಮಿತಿಯ ಸಂಚಾಲಕರಲ್ಲಿ ಓರ್ವರಾದಂತಹ ಹಿರಿಯರು ಶ್ರೀಮತಿ ರತ್ನಾವಳಿ ಜೆ ಬೈಕಾಡಿಯವರು. ಮಹಿಳಾ ಕಾಲೇಜು ಮಂಗಳೂರು ಇದರ ಸಹಯೋಗದೊಂದಿಗೆ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇದು ಅಬ್ಬಕ್ಕಳ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಡಾಕ್ಟರ್ ಮಂಜುಳಾ ಕೆಟಿ ಉಪಾಧ್ಯಕ್ಷರು, ಮಹಿಳಾ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಹಾಗೂ ಸಂಚಾಲಕರು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಇವರಿಗೆ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಉದ್ಘಾಟನೆಯನ್ನು ಮಾಡಲಿರುವ ಸನ್ಮಾನ್ಯ ಶ್ರೀ ವೇದವ್ಯಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇವರು ಇನ್ನೇನು ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೂ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಾಜಿ ಶಾಸಕರು ಹಾಗೂ ಸ್ವಾಗತಾಧ್ಯಕ್ಷರಾದ ಶ್ರೀ ಕೆ ಜಯರಾಮ ಶೆಟ್ಟಿ ಇವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀ ಮಣೇಲ್ ಅಣ್ಣಪ್ಪ ನಾಯಕ್ ಅಧ್ಯಕ್ಷರು ಮಹಿಳಾ ನ್ಯಾಷನಲ್ ಎಜುಕೇಷನ್ ಸೊಸೈಟಿ, ಇವರು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಕೆಸಿ ಪ್ರಾಂಶುಪಾಲರು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಇವರು ನಮ್ಮ ಜೊತೆಗಿದ್ದಾರೆ, ಅವರು ನಮಗೆ ಪೂರ್ಣವಾದ ಸಹಕಾರವನ್ನೂ ಕೊಟ್ಟಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನಮ್ಮ ಸಹೋದರಿ, ನಿವೃತ್ತ ಕನ್ನಡ ವಿಭಾಗ ಮುಖ್ಯಸ್ಥರು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಇವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಕಾರ್ಯಕ್ರಮದ ಸಂಯೋಜಕರು ಪ್ರೊಫೆಸರ್ ಜ್ಞಾನೇಶ್ವರಿ, ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಇವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ನಮ್ಮ ಜೊತೆಗೆ UP ಆಲಿಯಪ್ಪ ಇದ್ದಾರೆ, ಉಪಾಧ್ಯಕ್ಷರು ಅಬ್ಬಕ್ಕ ಉತ್ಸವ ಸಮಿತಿ. ಅದೇ ರೀತಿ ಶ್ರೀ ಸದಾನಂದ ಬಂಗೇರ ಗೌರವ ಉಪಾಧ್ಯಕ್ಷರು ಅಬ್ಬಕ್ಕ ಉತ್ಸವ ಸಮಿತಿ, ಶ್ರೀ ಆನಂದ ಅಸೈಗೋಳಿ ಕೋಶಾಧಿಕಾರಿ ಅಬ್ಬಕ್ಕ ಉತ್ಸವ ಸಮಿತಿ, ಇವರಿಗೂ ಹಾಗೂ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಬಂದ ಎಲ್ಲ ಸದಸ್ಯರಿಗೂ, ಅದೇ ರೀತಿ ಇಲ್ಲಿ ಆಸೀನರಾಗಿರುವ ಮಹಿಳಾ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದಕ್ಕೂ ವಿದ್ಯಾರ್ಥಿ ವೃಂದಕ್ಕೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿನಕರ್ ಉಳ್ಳಾಲ್, ಇವರು ಇಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇನೆ. ಧನ್ಯವಾದಗಳು. ಹಿರಿಯರಾದ ದೇವಕಿ ಆರ್ ಉಳ್ಳಾಲ್, ಇವರು ಅಬ್ಬಕ್ಕ ಉತ್ಸವ ಸಮಿತಿಯ ಉಪಾಧ್ಯಕ್ಷರು, ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಅವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಆತ್ಮೀಯವಾದಂತಹ ಸ್ವಾಗತವನ್ನು ನೀಡಿದಂತಹ ರತ್ನಕ್ಕನಿಗೂ ಕೂಡ ಸ್ವಾಗತ. ಬಂಧುಗಳೇ, ಇದೀಗ ಶಾಸಕರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಈ ಪ್ರದೇಶದ ಅಭಿವೃದ್ಧಿಯ ಹರಿಕಾರ, ಜನಮನದಲ್ಲಿ ಸದಾ ಪ್ರೀತಿಯನ್ನು ತೋರುತ್ತಾ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಹಾಗೆ ಸದಾ ಜನರ ಮಧ್ಯೆ ಒಡನಾಟದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿರುವಂತಹ ಆತ್ಮೀಯ ಸೋದರ, ಸ್ಥಳೀಯ ನಮ್ಮ ಶಾಸಕರು, ದಕ್ಷಿಣದ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದಕ್ಕೆ ಹೋಗುತ್ತಾ ಎಲ್ಲ ಗಣ್ಯಾತಿ ಗಣ್ಯರೇ, ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಬನ್ನಿ ಅಬ್ಬಕ್ಕಳ ನಾಡಿಗೆ, ಹೆಮ್ಮೆಯ ತುಳುನಾಡಿಗೆ. ನಾವು 1997ರಿಂದ ಅಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಉಳ್ಳಾಲ ಅಂತ ಹೇಳಿದರೆ ಅಬ್ಬಕ್ಕಳ ಹೆಸರನ್ನು ಚಿರಸ್ಥಾಯಿಯಾಗಿರುವಂಥ ವ್ಯವಸ್ಥೆ. ಈ ದೇಶದ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಾಗ, ಅಥವಾ ಈ ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು, ವಿದ್ವಾಂಸರು ಮಂಗಳೂರಿಗೆ ಬಂದಾಗ ಈಗ ಅಬ್ಬಕ್ಕಳನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಿದೇಶಿಯರ ವಿರುದ್ಧ ಹೋರಾಟ ಮಾಡಿದವಳು ಅಬ್ಬಕ್ಕ ಒಬ್ಬಳೆ ಪ್ರಾರಂಭದಲ್ಲಿ. ಆನಂತರ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಗೆದ್ದಿದ್ದಾಳೆ, ಸೋತಿದ್ದಾಳೆ, ಮತ್ತು ಅದಕ್ಕೋಸ್ಕರ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾಳೆ. ಆನಂತರ ಫ್ರೆಂಚರು, ಡಚ್ಚರು, ಬೇರೆ ಬೇರೆ ಬ್ರಿಟಿಷರು, ಬೇರೆ ಬೇರೆ ವಿದೇಶಿಯರು ಬಂದು ಆಳ್ವಿಕೆ ಮಾಡಿದ್ದಾರೆ, ಬೇರೆ ವಿಚಾರ. ಆದರೆ
ನಮಗೆ ಹೆಮ್ಮೆ ತರುವಂಥ ವಿಚಾರದಲ್ಲಿ ಹಬ್ಬಕ್ಕಳು ಒಬ್ಬಳೇ ನಾವು ನೆನೆಸ್ಕೊಳ್ಳುವಂಥ ವಿಚಾರ. ನಾವು ಇವತ್ತು ಹಬ್ಬಕ್ಕಳನ್ನು ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಥವಾ ನಮ್ಮ ಜನರ ವ್ಯವಸ್ಥೆಯಲ್ಲಿ ಇದೆಲ್ಲದರ ಬಗ್ಗೆ ಹಬ್ಬಕ್ಕ ನಮಗೆ ಒಂದು ದಾರಿದೀಪ. ಇವತ್ತು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಝಾನ್ಸಿ ರಾಣಿ ಆಗಿರ್ಬೋದು, ಇವರೆಲ್ಲ ತಾತ್ಯಾ ಟೋಪಿ ಆಗಿರ್ಬೋದು, ಇವರೆಲ್ಲರ ಮುಂಚೆ ಹಬ್ಬಕ್ಕಳ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಬ್ಬಕ್ಕಳನ್ನು ಇತಿಹಾಸವನ್ನು ನಾನು ಪರಿಗಣಿಸಿದಾಗ 3 ಜನ ಹಬ್ಬಕ್ಕಂದಿರಂತ ಇದ್ದಾರೆ, ಒಂದೇ ಹೆಸರಿನವರು. ಆದರೆ ಇವತ್ತು ಉಳ್ಳಾಲವನ್ನು ಆಳಿ ಪೋರ್ಚುಗೀಸರೊಡನೆ ಹೋರಾಡಿದಂಥ ಹಬ್ಬಕ್ಕಳೇ ಅವಳು 3ನೇ ಅವಳು ಅಂತ ಇತಿಹಾಸಕಾರರ ಒಂದು ಅಂಬೋಣ. ಆದ್ದರಿಂದ ನಾವು ಆ ಹಬ್ಬಕ್ಕಳನ್ನು ನೆನೆಸ್ಕೊಳ್ತಾ ಇದ್ದೇವೆ. 1556ರಲ್ಲಿ ಪೋರ್ಚುಗೀಸರೊಡನೆ ಹೋರಾಟ ಮಾಡಿದವಳು. ಆನಂತರ ಸುಮಾರು 45 ವರ್ಷಗಳ ಕಾಲ ಉಳ್ಳಾಲವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡಿದವಳು. 1624ರಲ್ಲಿ ಇಟಲಿಯ ರಾಯಭಾರಿ ಡೆಲ್ಲವಿಲ್ಲೆ ಈ ದೇಶಕ್ಕೆ ಬರುವಂಥ ಸಂದರ್ಭದಲ್ಲಿ ಇಟಲಿಯ ರಾಜ ಅವರನ್ನು ಕರೆದು ಹೇಳಿದಂತೆ, ನೀನು ಎಂದಾದರೂ ಭಾರತಕ್ಕೆ ಹೋದಾಗ ನೀನು ಉಳ್ಳಾಲ, ಮಂಗಳೂರಿನ ಸಮೀಪದಲ್ಲಿರುವಂಥ ಉಳ್ಳಾಲಕ್ಕೆ ಹೋಗಿ ಅಲ್ಲಿಯ ರಾಣಿಯನ್ನು ಕುರಿತು ಮಾತನಾಡಿಕೊಂಡು ಬಾ ಅಂತ. ಆದ್ದರಿಂದ ವಿದೇಶಿಗಳ ದೃಷ್ಟಿಯಲ್ಲಿ ಹಬ್ಬಕ್ಕಳ ಹೆಸರು ಬಹಳ ಚಿರಸ್ಥಾಯಿಯಾಗಿ ಮೂಡಿಬಂದಿದೆ. ನಾವು ಇವತ್ತು ಎಲ್ಲರನ್ನ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಹಬ್ಬಕ್ಕಳನ್ನು ಮುಂದಿರಿಸಿಕೊಂಡು ನಾವು ಹಬ್ಬಕ್ಕ ಉತ್ಸವ ಸಮಿತಿಯವರು ಕೆಲಸ ಮಾಡ್ತಾ ಇದ್ದೇವೆ. 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ಆಗ ಉಳ್ಳಾಲದಲ್ಲಿರುವಂಥ ತೊಕ್ಕೋಟ್ನಲ್ಲಿ ಹೋಟೆಲ್ ವೃಂದಾವನದಲ್ಲಿ ಒಂದು ಮೀಟಿಂಗ್ ಕರೆದಿದ್ದರು. ನಾನು ಆವಾಗ MLA ಆಗಿದ್ದೆ. ನನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದಿದ್ದರು. ನೀವು ಈ ಕ್ಷೇತ್ರದ MLA, ಹಬ್ಬಕ್ಕಳ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರ ಅಂತ ನಮಗೆ ಗೊತ್ತಿಲ್ಲ, ಆದರೆ ನಾವು ಹಬ್ಬಕ್ಕಳ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಹಬ್ಬಕ್ಕಳ ಉತ್ಸವವನ್ನು ನಿರಂತರ ಮಾಡ್ತಾ ಇರಬೇಕು. ನೀವು ಎಷ್ಟರವರೆಗೆ MLA ಆಗಿರ್ತೀವಿ ಅಷ್ಟರವರೆಗೆ ನೀವೇ ಗೌರವಾಧ್ಯಕ್ಷರು, ಮತ್ತು ಈ ಕ್ಷೇತ್ರದ ಯಾರು MLA ಆಗ್ತಾರೆ ಅವರೇ ಗೌರವಾಧ್ಯಕ್ಷರು. ಆದ್ದರಿಂದ ಈ ಕ್ಷೇತ್ರದ MLA ನಮ್ಮನ್ನು ಈ ಹಬ್ಬಕ್ಕಳನ್ನು ನೆನಪಿಸ್ಕೊಡುವಂಥ ಈ ಕಾರ್ಯಕ್ರಮವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಖಾದರ್ ಸಾಹೇಬರು ಈಗ ಸ್ಪೀಕರ್ ಆಗಿದ್ದಾರೆ. ನಾವು ಹೇಳ್ತಾ ಇದ್ದೇವೆ, ಅವರು ಬರ್ತಾ ಇಲ್ಲ ಅಂತ ನಾವು ಹೇಳಿದರೆ ತಪ್ಪಾಗ್ತದೆ. ಕಾರ್ಯದ ಒತ್ತಡ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು. ನಮ್ಮೊಟ್ಟಿಗೆ ಸಹಾನುಭೂತಿ ಇದೆ, ಸಹಕಾರ ಇದೆ. ಆದರೆ ನಿಮಗೆ ನಾವು ಹೆಮ್ಮೆಯಿಂದ ಹೇಳುವಂಥದ್ದು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾನು ಮತ್ತು ದಿನಕರ್ ಉಳ್ಳಾಲರು ನಮಗೆ ಹಣದ ಅಡಚಣೆ ಇತ್ತು. ಪ್ರಾರಂಭದ 1997ರಿಂದ ನಾವು ಸಾರ್ವಜನಿಕ ದೇಣಿಗೆಯಿಂದ ಸುಮಾರು ಎಷ್ಟು ಕಡಿಮೆ ಅಂತ ಹೇಳಿದರೆ ಆವಾಗ 25-30 ಲಕ್ಷ ರೂಪಾಯಿ ಖರ್ಚಾಗ್ತಾಯಿತ್ತು. ನಮಗೆ ಕಷ್ಟ ಆಗ್ತಂಥ ಸಂದರ್ಭದಲ್ಲಿ ಯಡಿಯೂರಪ್ಪರ ಹತ್ರ ಹೋಗಿ ಕೇಳಿದಾಗ ಅತ್ಲಾಗೆ ನೋಡಲಿಲ್ಲ ಪುಣ್ಯಾತ್ಮ. ನಾವು ಕೊಟ್ಟ ಮನವಿ ಮೇಲೆ 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು. ಆನಂತರ ಕೆಲವು ವರ್ಷದವರೆಗೆ ಸರ್ಕಾರದ ನಿಮಗೆ 25 ಲಕ್ಷ ರೂಪಾಯಿ ಬರ್ತಾಯಿತ್ತು. ಕಡೆಗೆ ಸಾರ್ವಜನಿಕರು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಏನಂತ ಹೇಳಿದರೆ, ಸರ್ಕಾರದ ಹಣ, ಹಬ್ಬಕ್ಕ ಉತ್ಸವ ಸಮಿತಿ ಅದು ಖಾಸಗಿ ಸಂಸ್ಥೆ, ಆದ್ದರಿಂದ ಹಣ ಬಂದದನ್ನು ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದಲೇ ಮಾಡಬೇಕು ಅಂತ. ಆದರೆ ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಾನು ಸಾರ್ವಜನಿಕರ ವಿರೋಧ ಇರುವುದರಿಂದ ನಾನು ನಿಮಗೆ ಕೊಡಲಿಕ್ಕೆ ಆಗಲ್ಲ, ನಾವು ಡಿಪಾರ್ಟ್ಮೆಂಟ್ನ ಮುಖಾಂತರ ಮಾಡ್ತೇವೆ ಅಂತ ಮಾಡಿದರು. ಆದರೆ ಅವರಿಂದ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ಅದನ್ನು ಕೈಬಿಟ್ಟರು. ನನಗೆ ನೆನಪುಂಟು, 2 ವರ್ಷದ ಹಿಂದೆ ನಾವು ಪುನಃ ಸರ್ಕಾರವನ್ನು ಕೇಳಿದಾಗ 10 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ದರು. ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಇದೆ, ಹೇಳಿದರು ಬಂದಿದೆ ಅಂತ. ಆದರೆ ನಮಗೆ ಕೊಡೋದಿಲ್ಲ, ಅವರೂ ಮಾಡೋದಿಲ್ಲ. ಆ ಥರದಲ್ಲಿ ಉಂಟು. ಆದರೆ ನಾವು ಸಾರ್ವಜನಿಕರ ದೇಣಿಗೆಯನ್ನು ಪಡೆದುಕೊಂಡು ಮನೆಗೆ ಹೋಗಿ ಹಣವನ್ನು ಕೇಳಿ ಕನಿಷ್ಠ ಒಂದು 10-15 ಲಕ್ಷ ರೂಪಾಯಿ ಸಂಗ್ರಹ ಮಾಡಿಕೊಂಡು ಈ ಹಬ್ಬಕ್ಕ ಉತ್ಸವವನ್ನು ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಖಾಲಿ ಹಬ್ಬಕ್ಕ ಉತ್ಸವವನ್ನು ಮಾಡಿದರೆ ಸಾಕಾಗಲಿಕ್ಕಿಲ್ಲ. ಹಬ್ಬಕ್ಕಳ ವಿಚಾರವನ್ನು ಮುಂದಿನ ಪೀಳಿಗೆಗೆ ನಾವು ತೆಗೆದುಕೊಂಡು ಹೋಗೋ ದೃಷ್ಟಿಯಲ್ಲಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಹಬ್ಬಕ್ಕಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ಆ ಮಕ್ಕಳು ಹಬ್ಬಕ್ಕಳ ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ದೇಶಾಭಿಮಾನವನ್ನು ಕಲಿತುಕೊಂಡು ಈ ದೇಶದ ಒಳ್ಳೆಯ ಪ್ರಜೆಗಳಾಗಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಉಳ್ಳಾಲದ ಗ್ರಾಮಾಂತರದ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಕೂಡ ಹಬ್ಬಕ್ಕ ಅಧ್ಯಯನವನ್ನು ನಾವು ನಡೆಸಿದ್ದೇವೆ. ಅಲ್ಲಿಂದ ಈ ಸಲ ಈ ಬೆಸೆಂಟ್ ಕಾಲೇಜ್, ವಿಮೆನ್ಸ್ ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ಮಂಗಳೂರು ನಗರದಲ್ಲಿ ನಾವು ಈ ಕಾರ್ಯಕ್ರಮವನ್ನು
ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ಇದೆಷ್ಟೇ ನಾವು ಮಾಡಿದಲ್ಲ, ಇದರ ಜೊತೆಗೆ ಅಬ್ಬಕ್ಕ ಅಧ್ಯಯನ ಪೀಠ ನಮ್ಮ ಒತ್ತಾಯದಿಂದ ಆಗಿದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅಬ್ಬಕ್ಕಳ ಅಧ್ಯಯನ ಪೀಠ ರಚನೆಯಾಗಿದೆ. ಅಬ್ಬಕ್ಕ ಇತಿ ಆದಿ ಎಂಬ ಪುಸ್ತಕವನ್ನು ತಯಾರು ಮಾಡಿ ಬರೆದಿದ್ದೇವೆ, ಜನರಿಗೆ ಅದನ್ನು ಹಂಚಿದ್ದೇವೆ. ಅಬ್ಬಕ್ಕ ಕಥಾ ಸಂಕಥನ ಎಂಬ ಪುಸ್ತಕವನ್ನು ನಮ್ಮ ನೇತೃತ್ವದಲ್ಲಿ ನಾವು ರಚನೆ ಮಾಡಿದ್ದೇವೆ. ಜೊತೆಗೆ ಅಬ್ಬಕ್ಕ ಭವನ ಒಂದು ಆಗಬೇಕು ಉಳ್ಳಾಲದಲ್ಲಿ ಅಂತ ವಿಚಾರ ಮಾಡಿದಾಗ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಸಂಗ್ರಹ ಮಾಡಿಕೊಂಡು ಈಗ ಸರ್ಕಾರದ ವತಿಯಿಂದಲೇ ಅಬ್ಬಕ್ಕ ಭವನ ತೊಕ್ಕೋಟಿನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲದ ಒಟ್ಟಿಗೆ ಅಬ್ಬಕ್ಕಳ ಪುರಸ್ಕಾರ ಮತ್ತು ಪ್ರತಿ ಸಲ ಅಬ್ಬಕ್ಕ ಉತ್ಸವದಲ್ಲಿ ಬಗ್ಗೆ ಇಬ್ಬರು ಮಹಿಳೆಯರನ್ನು, ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದಂಥ ಇಬ್ಬರು ಮಹಿಳೆಯರನ್ನು ಗುರುತಿಸಿಕೊಂಡು ಅವರಿಗೆ ಇಬ್ಬರಿಗೂ ಪ್ರಶಸ್ತಿ ಮತ್ತು ಪುರಸ್ಕಾರ, ಅಬ್ಬಕ್ಕ ಪ್ರಶಸ್ತಿ ಮತ್ತು ಅಬ್ಬಕ್ಕ ಪುರಸ್ಕಾರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಈ ಎಲ್ಲ ದೃಷ್ಟಿಯಿಂದ ನಾವು ಅಬ್ಬಕ್ಕಳನ್ನು ಚಿರಸ್ಥಾಯಿ ಆಗುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ಅಬ್ಬಕ್ಕಳ ಆ ಸ್ನೇಹ, ಅಬ್ಬಕ್ಕಳ ಆ ಸ್ವಾತಂತ್ರ್ಯದ ಹೋರಾಟ, ಅಬ್ಬಕ್ಕಳ ವ್ಯವಸ್ಥೆಯ ಬಗ್ಗೆ, ಆಡಳಿತದ ಬಗ್ಗೆ ನೀವು ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನದ ಯಶಸ್ಸಿನೊಟ್ಟಿಗೆ ಸಂಘಟನೆಯನ್ನು ಕೂಡ ಬೆಳೆಸ್ಕೊಳ್ಬೇಕಂತ ವಿನಂತಿಸಿ, ಈ ಅಧ್ಯಯನ ನಿಮ್ಮ ಮೇಲೆ, ನಮ್ಮ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿ ಎಂದು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಡೆ ನುಡಿ ಮತ್ತು ಹಾದಿಯ ಜೊತೆಗೆ ಅಬ್ಬಕ್ಕ ಉತ್ಸವ ಸಮಿತಿಯ ಒಂದು ಪರಿಪೂರ್ಣ ಚಿತ್ರಣವನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ನಮಗೆ ಸಹಾಯವನ್ನು, ಸಹಕಾರವನ್ನು ನೀಡುವವರು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರು. ಇದೀಗ ನಮ್ಮ ಪುಣ್ಯ ಈ ವರ್ಷದ ಪ್ರಥಮ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಉದ್ಘಾಟನೆ ನಮ್ಮ ಶಾಸಕರಿಂದ. ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು, ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಬ್ಬಕ್ಕಳ ಸರಣಿ ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ಈಗ ತಾನೇ ಪ್ರಸ್ತಾವನೆಯನ್ನು ಮಾಡಿ ರಾಣಿ ಅಬ್ಬಕ್ಕಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಂಥ ಮಾಜಿ ಶಾಸಕರು, ಈ ಒಂದು ಸಮಿತಿಯ ಸ್ಥಾಪಕಾಧ್ಯಕ್ಷರು, ಗೌರವಾನ್ವಿತ ಹಿರಿಯರಾಗಿರುವಂಥ ಆದರಣೀಯ ಕೆ ಜಯರಾಮ್ ಶೆಟ್ರೆ, ಬೆಸೆಂಟ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಹಾಗೂ ಮಹಿಳಾ ಕಾಲೇಜಿನ ಸಂಚಾಲಕರು, ಹಿರಿಯರಾಗಿರುವಂಥ ಡಾಕ್ಟರ್ ಮಂಜುಳಾ ಕೆ ವಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಬಂದಂಥ ಗೌರವಾನ್ವಿತ ಉತ್ಸವ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯ ಹಿರಿಯರಾಗಿರುವಂಥ ಗೌರವಾನ್ವಿತ ದಿನಕರ್ ಉಳ್ಳಾಲ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಆತ್ಮೀಯರಾಗಿರುವಂಥ ಗೌರವಾನ್ವಿತ ಡಾಕ್ಟರ್ ಪ್ರವೀಣ್ ಕುಮಾರ್ ಕೆ ಸಿ ಅವರೇ, ನಿವೃತ್ತ ಕನ್ನಡ ವಿಭಾಗದ ಮುಖ್ಯಸ್ಥರು, ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಈ ಕಾರ್ಯಕ್ರಮದ ರೂವಾರಿಗಳಾಗಿ ವೇದಿಕೆಯಲ್ಲಿರುವಂಥ ಹಿರಿಯರಾಗಿರುವಂಥ ಸದಾನಂದ ಬಂಗೇರ ಅವರೇ, ಧನಲಕ್ಷ್ಮಿ ಗಟ್ಟಿ ಅವರೇ, ಅದೇ ರೀತಿ ಯು ಎ ಅದಿನಬ್ಬ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ರೇವತಿ ಆರ್ ಸಾಲ್ಯಾನ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಆನಂದ ಅಸೈಗೋಳಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಸಂಯೋಜಕರು, ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಜ್ಞಾನೇಶ್ವರಿ ಅವರೇ, ಉಪಸ್ಥಿರುವಂಥ ಹಿರಿಯರಾಗಿರುವಂಥ ಮಾಧವಣ್ಣ ಉಳ್ಳಾಲ್ ಅವರೇ, ರತ್ನಾವತಿ ಬೈಕಾಡಿ ಅವರೇ, ಉಪಸ್ಥಿರುವಂಥ ನನಗೆ ಕಾಲೇಜಿನಲ್ಲಿರುವಾಗ ಒಂದು ಸ್ವಲ್ಪ ದಿವಸ ಕಲಿಸಿದಂಥ ಇಬ್ಬರು ಅಧ್ಯಾಪಕರು ಇಲ್ಲಿದ್ದಾರೆ. ನಾನು ಕಾಲೇಜಿನಲ್ಲಿರುವಾಗ ಕಲಿಸಿದಂಥ ಇಬ್ಬರು ಅಧ್ಯಾಪಕರು, ಒಬ್ಬರು ಹಿಂದಿ ಅಧ್ಯಾಪಕರು ಚೆನ್ನಕೇಶ್ ಅವರು,
ಹಿ ವಾಸ್ ಪಾರ್ಟ್ ಟೈಮ್ ಲೆಕ್ಚರರ್ ಇನ್ ಕೆನರಾ ಕಾಲೇಜ್ ಅವ್ರ ಗೋಕರ್ಣಾಥ. ಎಲ್ಲಿ ಕಲಿಸಿ ಸರ್ ಎಟ್ ದಟ್ ಟೈಮ್. ಆ್ಯಂಡ್ ಇನ್ನೊಬ್ಬರು ವಿದ್ಯಾ ಭಟ್ ಅವರು ಈಗ ಸಬ್ಜೆಕ್ಟ್ ಯಾವುದು ಗೊತ್ತಿಲ್ಲ ನನಗೆ. ಯಾವುದು ಈಗ ಇಕನಾಮಿಕ್ಸಾ? ನನಗೆ ನೀವು ಇಕನಾಮಿಕ್ಸ್ ಕಲಿಸಿದ್ದ ಮೇಡಮ್? ಅವತ್ತು ಕಲಿಸಿದಂಥ ಇಕನಾಮಿಕ್ಸ್ ಇವತ್ತು ನನಗೆ ನೆನಪಿದೆ. ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ವಿಚ್ ಕಾಸ್ ಆಫ್ ವೆಲ್ತ್ ಆಫ್ ನೇಷನ್ ಅವ್ರು ಕಲಿಸಿದ್ದು ನನಗೆ. ಜೀವನದಲ್ಲಿ ಪ್ರಪ್ರಥಮವಾಗಿ ಇಕನಾಮಿಕ್ಸ್ ಕಲಿಯುವಾಗ ಪ್ರಥಮ ಪಾಠದಲ್ಲಿ ಬರುವಂಥ ಆ್ಯಡಮ್ ಸ್ಮಿತ್ನ ಪ್ರಥಮ ಡೆಫಿನೇಷನ್, ವೆನ್ ಯು ಕನ್ಸ್ಯೂಮ್ ಒನ್ ಮಸಾಲೆ ದೋಸಾ ಯು ಫೀಲ್ ಲೈಕ್ ಈಟಿಂಗ್, ವೆನ್ ಯು ಆರ್ ಗೋಯಿಂಗ್ ಟು ಕನ್ಸ್ಯೂಮ್ ಸೆಕೆಂಡ್ ಮಸಾಲೆ ದೋಸಾ ನಿಮ್ಮ ಫೀಲಿಂಗ್ ಬದಲಾಗತ್ತೆ, ಇನ್ನು ಮೂರನೇದಾಗುವಾಗ ನಿಮಗೆ ಬೇಡ ಅನಿಸುತ್ತೆ, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸರ್, ನಾನು ಕಾಲೇಜ್ ಬಿಟ್ಟು 30 ವರ್ಷದ ಮೇಲಾಯಿತು. ನಾನು ಇದನ್ನು ಯಾಕೆ ಇವತ್ತು ತೆಗೆದುಕೊಂಡೆ ಅಂತ ಹೇಳಿದರೆ, ಟುಡೇ ಆಲ್ ದ ಸ್ಟೂಡೆಂಟ್ ಯು ಹ್ಯಾವ್ ಟು ಥಿಂಕ್ ಒನ್ಸ್. ಇಫ್ ಯು ಆರ್ ಟಾಕಿಂಗ್ ಇಂಟರ್ನಲಿ ಯು ಹ್ಯಾವ್ ಟು ಸ್ಟಾಪ್ ದ್ಯಾಟ್. ನಥಿಂಗ್ ಗೋಯಿಂಗ್ ಟು ಚೇಂಜ್, ಬಟ್ ಯು ಶುಡ್ ಥಿಂಕ್ ಒನ್ಸ್. ಟುಡೇ ವಿ ವಿಲ್ ಹ್ಯಾವ್ ಸಮ್ ನ್ಯೂ ಸಬ್ಜೆಕ್ಟ್. ಒಂದು ಹೊಸ ವಿಷಯವನ್ನು ನಮಗೆ ಕಲೀಲಿಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಆ್ಯಂಡ್ ಇಫ್ ಯು ಡೋಂಟ್ ನೋ ದ ಪಾಸ್ಟ್ ಹಿಸ್ಟ್ರಿ, ನಿಮಗೆ ಇತಿಹಾಸ ಗೊತ್ತಿಲ್ಲ ಅಂತೇಳಿ ಆದರೆ ನೀವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಲೈಫ್ ಈಸ್ ಅ ರನ್ನಿಂಗ್ ರೇಸ್. ಯು ಗೋ ಬಿಹೈಂಡ್ ಓನ್ಲಿ ಮಾರ್ಕ್ಸ್. You may get the good marks, but good marks won't give the general knowledge or the common sense. ಸೊ ಇದಕ್ಕೆಲ್ಲದಕ್ಕೆ ಏನು ಬೇಕು ಅಂತ ಕೇಳಿದರೆ, ಸಹಜವಾಗಿ ನಾನು ಮಾತಾಡುವಾಗ ಸ್ಟೂಡೆಂಟ್ಸ್ ಮೇ ಫೀಲ್ ಸಮಥಿಂಗ್ ಆಕ್ವರ್ಡ್ ಆ್ಯಂಡ್ ಯು ಪೀಪಲ್ ಆರ್ ವೆರಿ ಕ್ಯಾಶುವಲ್. ಯು ಆರ್ ವೆರಿ ಬ್ಯುಸಿ ಇನ್ ಗಾಸಿಪಿಂಗ್ ಇಂಟರ್ನಲಿ. ಬಟ್ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಟುಡೇ you all students are here because of ರಾಣಿ ಅಬ್ಬಕ್ಕ. ಅವತ್ತು ರಾಣಿ ಅಬ್ಬಕ್ಕ ಅಂತೇಳುವಂಥ ಒಂದು ಮಹಿಳೆ ಹುಟ್ಟಿಲ್ಲ ಅಂತೇಳಿ ಆದರೆ ಇವತ್ತು ನಮಗೆ ಭಾರತಕ್ಕೆ ಸ್ವತಂತ್ರನ ಬರುವಂಥ ವಾತಾವರಣವನ್ನು ಇರ್ತಿರಲಿಲ್ಲ. ನಾವು ಮತ್ತು ನೀವು ಇಲ್ಲಿ ಕೂತ್ಕೊಂಡು ಇದನ್ನು ಮಾತಾಡುವಂಥ ಪರಿಸ್ಥಿತಿನೂ ಬರ್ತಿರಲಿಲ್ಲ. ಹಾಗಾಗಿ ಇಟ್ಸ್ ಅ ಗ್ರೇಟ್ ಮೂಮೆಂಟ್. ಐ ವಿಲ್ ಆಸ್ಕ್ ಒನ್ ಕ್ವಶನ್ ಟು ಎನಿ ಸ್ಟೂಡೆಂಟ್. What you know about Rani Abbakka? What she has done? You should have some curiosity. Today these people have brought one banner, Abbakkala ಉಪನ್ಯಾಸ ಕಾರ್ಯಕ್ರಮ. ಸರಿ, ನನಗೆ ಇವತ್ತೇನೋ ಖುಷಿ ಕೊಡ್ತದೆ. ಇವತ್ತು ಜೀವನದ ಪಠ್ಯಪುಸ್ತಕದ ಒಂದಿಗೆ ಏನೋ ಹೊಸತಾದ ವಿಷಯಗಳನ್ನು ಕಲಿಯುವಂಥ ಅವಕಾಶಗಳು ಸಿಕ್ಕಿದೆ ಅಂತೇಳಂತ ನಮ್ಮ ಮನಸ್ಸಿನಲ್ಲಿ ಬರುತ್ತಾ? ದೆನ್ ಯು ವಿಲ್ ಬಿಕಮ್ ದ ಸಕ್ಸಸ್ಫುಲ್. ನಾವು ಸಕ್ಸಸ್ಫುಲ್ ಆಗಬೇಕು ಅಂತೇಳಿ ಆದರೆ ಸಬ್ಜೆಕ್ಟನ್ನು ತಿಳ್ಕೊಂಡು, ನಾವು ಸಬ್ಜೆಕ್ಟನ್ನು ಗಾಢವಾಗಿ ಅರ್ಥಕೊಂಡು ನಾವು ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳು ಮಾಡಿದರೆ ಸಕ್ಸಸ್ ವಿಲ್ ಕಮ್ ಆಟೋಮೆಟಿಕ್ಲಿ ಬಿಹೈಂಡ್ ದ್ಯಾಟ್. इसलिए सक्सेस का पीछे मत भागो. हु हैज टोल्ड इन दैट वन फिल्म इन मूवी? ಕೇಳಿದಿರಿ ಯಾರಾದರೂ? ಹೂ ಹ್ಯಾಸ್ ಸೀನ್ ದಟ್ ಮೂವಿ? ರೇಸ್ ಯುವರ್ ಹ್ಯಾಂಡ್. ಇನ್ ವಿಚ್ ಮೂವಿ, ವಿಚ್ ಫಿಲ್ಮ್ ಆ್ಯಕ್ಟರ್ ಟೋಲ್ಡ್ ದ್ಯಾಟ್? बोलो, that girl has left, raise the hand. Tell me. ಹೇಳಿ. Yes, you don't know? ನನಗೆ ಇವತ್ತು ಅಧ್ಯಾಪಕರ ಕಷ್ಟ ಗೊತ್ತಾಯಿತು. ಡಿಫಿಕಲ್ಟೀಸ್ ಆಫ್ ಅ ಟೀಚರ್ ನವ್ ಐ ಅಂಡರ್ಸ್ಟುಡ್. ಯಾರ ಫಿಲ್ಮಲ್ಲಿ ಇತ್ತು ಹೇಳಿ ನೋಡು. ಒಂದು ರಪ್ಪ ಹೇಳಬೇಕು. ಯು ಮೇ ಬಿ ರಾಂಗ್ ಆಲ್ಸೋ, ಇಟ್ಸ್ ಡಸಂಟ್ ಮ್ಯಾಟರ್, ಯು ಟೆಲ್ ದ ಆನ್ಸರ್. ಓಕೆ, ವಿಚ್ ಆನ್ಸರ್ ಯು ನೋ ಯು ಟೆಲ್. ಹೆಚ್ಚಿನವರಿಗೆ ಕನ್ನಡ ಬರೋದಿಲ್ವಾ, ಇಂಗ್ಲೀಷ್ ಬರೋದಿಲ್ವಾ? അങ്ങനെ എങ്കിൽ ഞാൻ മലയാളമിൽ പറയാം. നിനക്ക് മനസ്സിലായില്ല എന്നാൽ ഞാൻ മലയാളമിൽ പറയാം. അത് മനസ്സിലായില്ല എന്നത് തുളു വേണമെങ്കിൽ തുളുവിൽ പറയാം. പിന്നെ കൊങ്കണി വേണമെങ്കിൽ കൊങ്കണി, മറാഠി വേണമെങ്കിൽ മറാഠി, ഗുജറാത്തി വേണമെങ്കിൽ ഗുജറാത്തി. വിച്ച് ലാംഗ്വേജ് യു വാണ്ട് ഐ വിൽ ടോക്ക്. യു മേ നോട്ട് ബിലീവ് ഐ നോ 9 ലാംഗ്വേജസ്. I can speak 9 languages. And there is no guru or lecturer for
many languages which I have learned. Doing mistake only I have studied, I have learned. So now I want to ask you one thing. ಇವತ್ತಿನ ಮಕ್ಕಳಿಗೆ ಮನಸ್ಸು ಬಹಳ ಚಂಚಲ, ಓಡುತ್ತೆ, ಆಚೆ ಈಚೆ ಓಡುತ್ತೆ. ಅರ್ಲಿಯರ್ ವೆನ್ ವಿ ವಾಸ್ ಸ್ಟೂಡೆಂಟ್, ಒಂದು ಕ್ಲಾಸ್ ಅಂತ ಹೇಳಿದ್ರೆ 1 hour ಕ್ಲಾಸ್. ಈಗ 40 ಮಿನಿಟ್ಸಿಗೆ 35 ಮಿನಿಟ್ಸಿಗೆ ಬಂದಿದೆ. ಆ 35 ಮಿನಿಟ್ಸು ಕೂತ್ಕೊಳ್ಳಿಕ್ಕಾಗಲ್ಲ. ನಾವು ಪರಸ್ಪರ ಮಾತಾಡ್ತೀವಿ, ನಾವು ಆಚೆ ಈಚೆ ನೋಡ್ತೀವಿ. ಅದರ ಕಷ್ಟಗಳು ಏನಾಗುತ್ತೆ ಅಂದರೆ, ಇದರಲ್ಲಿ ಇನ್ನೂ ಕೆಲವರು ಇನ್ನು ಮುಂದಿನ ದಿನಗಳಲ್ಲಿ ಅಧ್ಯಾಪಕರಾದಾಗ ಅವರಿಗೆ ಗೊತ್ತಾಗ್ತದೆ, ಅವರಿಗೆ ಕಷ್ಟ. ನನ್ನ ತಂದೆಯವರು ಎನ್ನ ಅಮ್ಮೇರು ಪಂತುವೇರು ಏಪಲ್ ಎನ್ನ ಅಮ್ಮೇರು ಪನ್ಪುನು ಯಾನ ದುಂಬು ರಾತ್ರಿ ಲೇಟಾದ ಬಂದಾಗ ಎನ್ನ ಅಮ್ಮೇರು ಪನ್ಪುನು ನಿಕ್ಕ ಇತ್ತೆ ಗೊತ್ತಾ ಪೂಜಿ ಮಗ, ನಿನ್ನ ಮಗೆ ಲೇಟಾದ ಬಂದಾಗ ನಿಕ್ಕ ಅರ್ಥ ಹಾಕೊಂಡು ಅಂತ ಪನ್ಪುನು. ಇತ್ತೆ ಎನ್ನ ಮಗೆ ಕಾಲೇಜಿಗೆ ಹೋಗೊಂದಿಲ್ಲೆ, ಇತ್ತೆ ಫೈನಲ್ ಡಿಗ್ರಿ ಉಲ್ಲೆ, ರಾತ್ರಿ ಲೇಟಾದ ಬಂದಾಗ ಹೆಂಗೆ ಟೆನ್ಷನ್ ಹಾಪುನು. ಅವಾಗ ಹೆಂಗಿತ್ತೆ ಗೊತ್ತಾಂಡು ಎನ್ನ ಅಮ್ಮೇರು ದಾಯ ಪಣದಿತ್ತೀನಿ ಪಣದು ಆತ ಮುಟ್ಟ ಹೆಂಗೆ ಗೊತ್ತಾ ಒಂದಿತ್ತು ಅಮ್ಮೇರು 1000 ಸಲ ಪಣ್ಣಾಗಲ್ಲ ಹೆಂಗೆ ಅರ್ಥ ಒಂದಿತ್ತು. ಹಾಗಾಗಿ ನಾನಿವತ್ತು ನಿಮಗೆ ಹೇಳ್ತೇನೆ, ಇವತ್ತು ನೀವು ಒಂದು ಮಾತನ್ನು ತಿಳ್ಕೊಳ್ಳಿ. ನಮ್ಮ ಸಬ್ಜೆಕ್ಟ್, ನಮ್ಮ ಸಿಲೆಬಸ್ ಬಿಟ್ಟು ಒಂದು ಸಬ್ಜೆಕ್ಟನ್ನು ಇವತ್ತು ಯಾರೋ ಒಬ್ಬರು ದಿನಕರ್ ಉಳ್ಳಾಲ್ ಅವರು ಹೇಳ್ತಾರೆ. ನೀವು ಕ್ಯೂರಿಯಾಸಿಟಿಯಲ್ಲಿರಬೇಕು. 100 ವರ್ಷದ ಹಿಂದೆ ಪೋರ್ಚುಗೀಸರನ್ನು ಆ ದೋಣಿಯಲ್ಲಿ, ಆ ಬೋಟಿನಲ್ಲಿ, ಆ ಶಿಪ್ಪಲ್ಲಿ ಹೋಗಿ ಅವರನ್ನು ಹಿಂದುಗಡೆ ಓಡಿಸಬೇಕು ಅಂತ ಹೇಳುವಂಥ ಒಂದು ಲೇಡಿ ಫ್ರಮ್ ದಿಸ್ ಕೋಸ್ಟಲ್ ಕರ್ನಾಟಕ, ಶಿ ಹಸ್ ಡನ್ ದಟ್ ವಂಡರ್ಫುಲ್ ಜಾಬ್. ಬಿಕಾಸ್ ಆಫ್ ದ್ಯಾಟ್ ವಿ ಆಲ್ ಆರ್ ಹಿಯರ್. ನೌ ವಿ ಹ್ಯಾವ್ ಮೊಬೈಲ್, ಎವ್ರಿ ಫೆಸಿಲಿಟಿ ವಿ ಹ್ಯಾವ್. ದೇಶ ವಿದೇಶಗಳಲ್ಲಿ ಆಂತರಿಕವಾಗಿ ಯುದ್ಧ ನಡೆಯುವಾಗ ಮಿಸೈಲ್ ಹೋಗುತ್ತೆ, ಅವತ್ತು ಮಿಸೈಲ್ ಇಲ್ಲ. ರಾಕೆಟ್ ಹೋಗ್ತದೆ, ಈಗ ರಾಕೆಟ್ ಇತ್ತು, ಆವತ್ತು ರಾಕೆಟ್ ಇಲ್ಲ. ಆ್ಯಂಡ್ ಯು ಮೆ ನಾಟ್ ಬಿಲೀವ್, ಬಿಫೋರ್ 1947 ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಮುಂಚೆ 13 ದಿವಸಗಳ ಕಾಲ ಈ ಜಿಲ್ಲೆಯನ್ನು ಬ್ರಿಟಿಷರನ್ನು ಹೊರಗಡೆ ಕಳಿಸಿ ನಮ್ಮ ಜಿಲ್ಲೆಯವರು ಆಳ್ವಿಕೆ ಮಾಡಿದ್ದೇವೆ ನಾವು. ಅಂಥ ಜಿಲ್ಲೆ. ಹಾಗಾಗಿ ರಾಣಿ ಅಬ್ಬಕ್ಕರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುವಂಥ ಕ್ಯೂರಿಯಾಸಿಟಿ. ಇವತ್ತು ನನ್ನ ಬಸ್ ಲೇಟ್ ಆಯಿತು, ಇಟ್ಸ್ ಓಕೆ, ಐ ವಿಲ್ ಗೆಟ್ ಅನದರ್ ಬಸ್. ಐ ಆಮ್ ಗೆಟಿಂಗ್ ಲೇಟ್, ಓಕೆ, ನೆವರ್ ಮೈಂಡ್. ದಿಸ್ ಕೈಂಡ್ ಆಫ್ ಅಪರ್ಚುನಿಟಿ ಐ ವೋಂಟ್ ಗೆಟ್ ಇನ್ ಫ್ಯೂಚರ್. ಇನ್ ದಿಸ್ ಮೈಂಡ್ ಸೆಟ್ ಇಫ್ ಯು ಹ್ಯಾವ್, then you can learn, you can teach everything and you can go to up to next level. ಸಹಜವಾಗಿ ಹೇಳ್ತೇನೆ, ಅವರ ಎಲ್ಲರ ತ್ಯಾಗದ ಬದುಕು ಇವತ್ತು ನಾವು ಇಲ್ಲಿ ಭಾಳ ಸುಂದರವಾಗಿ ಬದುಕ್ತಾ ಇದ್ದೇವೆ, ಭಾಳ ಸುಂದರವಾಗಿ ಖುಷಿಯಲ್ಲಿದ್ದೇವೆ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಕಂಡದ್ದನ್ನು 1 ಮಿನಿಟ್ನಲ್ಲಿ ಹೇಳ್ತೇನೆ ಸರ್. ನಾನು ನಿಲ್ಲಿಸ್ತೇನೆ, ನನಗೆ ಸ್ವಲ್ಪ ಟ್ರ್ಯಾಕ್ ತಪ್ಪಿಸಿದ್ರಿ ಮಕ್ಕಳು. ಸರ್, ಒಂದು ಕಾಲಘಟ್ಟದಲ್ಲಿ ಹೇಗೆ ಇತ್ತು ಅಂತ ಕೇಳಿದರೆ, any incident is happened inside the college or outside the college or in the road or nearby our house, automatically people or the public or the students ಅವರು ಓಡಿ ಹೋಗಿ ಬಂದು ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಹೋಗ್ತಿದ್ರು. ದಟ್ ಕೈಂಡ್ ಆಫ್ ಮೈಂಡ್ ಸೆಟ್ ವಾಸ್ ದೇರ್. ನಾವೆಲ್ಲವೂ ಅದನ್ನು ಮಾಡಿದ್ದೇವೆ. ಈಗಿನ ಮಕ್ಕಳು ಕೂಡಲೇ ಕಿಸೆಯಿಂದ ಮೊಬೈಲ್ ಹೊರಗಡೆ ಬರ್ತದೆ, ವಿಡಿಯೋ ಮಾಡ್ತಾರೆ. ಕಿಸೆಯಿಂದ ಮೊಬೈಲ್ ಹೊರಗಡೆ ಬರ್ತಾರೆ ಮತ್ತು ವಿಡಿಯೋ ಮಾಡ್ತೇವೆ ನಾವು. ದಟ್ ವಿಡಿಯೋ ವೋಂಟ್ ಹೆಲ್ಪ್ ಫಾರ್ ಎನಿಬಡಿ, ಬಟ್ ವಿ ಡೋಂಟ್ ನೋ ಇಟ್. ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ, ಇವತ್ತು ಬಸ್ ಬರಲಿ, ಬಸ್ಸು ಹೋಗಲಿ, ಟ್ರೈನಲ್ಲಿ ಹೋಗ್ಲಿಕ್ಕಿದ್ರೆ ಹೋಗಲಿ, ನೆಕ್ಸ್ಟ್ ಟ್ರೈನ್ ವಿಲ್ ಕಮ್. ಬಟ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಐ ವಿಲ್ ಗೋಯಿಂಗ್ ಟು ಸಿಟ್ ಆ್ಯಂಡ್ ಲಿಸನ್. ಇಟ್ಸ್ ಅ ಗ್ರೇಟ್ ಹಿಸ್ಟ್ರಿ ಆಫ್ ತುಳುನಾಡು, ಕರ್ನಾಟಕ, ಆರ್ ಕೋಸ್ಟಲ್ ಕರ್ನಾಟಕ ಆಫ್ ಕೇರಳ ಆ್ಯಂಡ್ ತುಳುನಾಡು. ಇದನ್ನು ನಾನು ಇವತ್ತು ಒಂದು ಅರ್ಧ ಗಂಟೆ ಕೇಳ್ತೇನೆ ಅಂತೇಳುವಂಥ ಒಂದು ಕಾನ್ಫಿಡೆನ್ಸನ್ನು ಫಸ್ಟ್ ಬಿಲ್ಟ್ ಮಾಡಿಕೊಳ್ಳಿ. ಅದರ ಬಗ್ಗೆ ಮತ್ತು ಇನ್ನಷ್ಟು ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ನಂತರ ಪುಸ್ತಕಗಳು ಓದೋದು ನಂತರ ಓದಿ. ಒಂದು ಅರ್ಧ ಗಂಟೆ ನಾನು ಇವತ್ತು ಈಗ ಕೂತ್ಕೊಳ್ತೇನೆ, ಹೋಗೋದೇ ಇಲ್ಲ, ನೋಡುವ. ನಥಿಂಗ್ ವಿಲ್ ಚೇಂಜ್ ಔಟ್ಸೈಡ್ ದ ಕಂಟ್ರಿ ಆರ್ ಔಟ್ಸೈಡ್ ದ ಕಾಲೇಜ್. Everything will remain same. Will you do it? If no, tell no.
ನನಗೇನು ತೊಂದರೆ ಇಲ್ಲ. ಇಫ್ ಎಸ್ ಟೆಲ್ ಎಸ್. ಕೂತ್ಕೊಳ್ತೀರಾ? In your answer there is no confidence. Say your answer is right or wrong. If any company calls the interview and answer may be right or wrong, who gives first delivery? He will select the interview. Answer may be the wrong. ಯಾರು ಮೊದಲು ಮಾತಾಡ್ತಾರೆ ಅವರೇ ಗೆಲ್ಲುವಂಥದ್ದು ಯಾವಾಗಲೂ. ತಪ್ಪಾಗಿದ್ರೂ ತೊಂದರೆ ಇಲ್ಲ, ತಪ್ಪು ಎಲ್ಲರೂ ಮಾಡ್ತೇವೆ. ನಾವು ಮಾಡ್ತೇವೆ, ನೀವು ಮಾಡ್ತೇವೆ, ಅಧ್ಯಾಪಕರು ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಂಪನಿಗೆ ಹೋದಾಗ ಗ್ರೂಪ್ ಡಿಸ್ಕಷನಿಗೆ ಕೊಡ್ತಾರೆ. ನಿಮಗೆ ಗ್ರೂಪ್ ಡಿಸ್ಕಷನ್ ಒಂದು ಸಬ್ಜೆಕ್ಟ್ ಕೊಡ್ತಾರೆ. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಆ ಕ್ವಶನ್ ಪೇಪರಲ್ಲಿ ಎಲ್ಲೋ ಒಂದು ಕಡೆ ಉತ್ತರ ಯಾವುದು, ವಾಟ್ ಈಸ್ ದ ಆನ್ಸರ್ ಅಂತೇಳಿ ನಿಮ್ಮ ಮನಸ್ಸಿಗೆ ಬರ್ತಾ ಇರುವಾಗ ಫಸ್ಟ್ ನಿಮ್ಮ ಆನ್ಸರ್ ಮನಸ್ಸಿನಲ್ಲಿ ಯಾವುದು ಅಂತೇಳಿ ಬರ್ತದೆ ನೋಡಿ. ದಟ್ ವಿಲ್ ಆಲ್ವೇಸ್ ರೈಟ್ಸ್ ಆನ್ಸರ್. Because your mind gives only which you have studied. Which you have not studied, your mind won't give the answer at all. ಅದಕ್ಕಾಗಿ ಕಾನ್ಫಿಡೆಂಟಲ್ಲಿ ಹೇಳಿ. ಕೇಳ್ತೀರಾ? ಇವತ್ತು ದಿನಕರ್ ಉಳ್ಳಾಲ್ ಅವರು ಹೇಳಿದ್ದು ಕೇಳ್ತೀರಾ ಇಲ್ಲೋ? ಸೊ ಅವರು ಹೇಳುವಂಥದ್ದನ್ನು ಕೇಳಿ, ಅವರು ಹೇಳುವಂಥದ್ದನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಲಿಲ್ಲ ಅಂದರೆ ಹೂ ಈಸ್ ಅ ಲೂಸರ್? ಯುವರ್ ಸೆಲ್ಫ್ ಈಸ್ ಅ ಲೂಸರ್. ನಾಟ್ ಎನಿಬಡಿ, ದೀಸ್ ಪೀಪಲ್ ಆರ್ ಎನಿ ಯುವರ್ ಲೆಕ್ಚರರ್ಸ್. ಅದಕ್ಕಾಗಿ ಇವತ್ತಿನ ಒಂದು ಅದ್ಭುತವಾದಂಥ ರಾಣಿ ಹಬ್ಬಕ್ಕನ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಇನ್ನು ಮುಂದೆ ವಿಡಿಯೋ ತೋರಿಸಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿ, ಆ ಇಲ್ಲಿ 20 ನಿಮಿಷದ ವಿಡಿಯೋ ಇದೆ ಮೇಡಮ್. ಒನ್ ಪ್ರಕಾಶ್ ಮಲ್ಪೆ ಹ್ಯಾಸ್ ಡನ್ ವಂಡರ್ಫುಲ್ ವಿಡಿಯೋ. ಈ ಕಾಲೇಜಿನಲ್ಲಿ ಮಕ್ಕಳಿಗೆ ತೋರಿಸಿ ಆ ಮೋಟಿವೇಶನ್ ಕೊಡುವಂಥ ಮಾತಾಗಲಿ, ಆ ಮೋಟಿವೇಶನ್ ಕೊಡುವಂಥ ಕೆಲಸ ಕಾರ್ಯಗಳಿಗೆ ವಿದ್ಯಾರ್ಥಿಗಳಿಗೆ ವಾರಕ್ಕೆ ಒಂದು ಅರ್ಧ ಗಂಟೆ ಬೇರೆ ಪೀರಿಯಡನ್ನು. ನನಗೆ ಪ್ರಿನ್ಸಿಪಾಲ್ ಹೇಳ್ತಾರೆ, ಪ್ರವೀಣ್ ಕುಮಾರ್, ಏನು ಪೋಷನ್ ಆಗಿಲ್ಲ ಅಂತ. ಸರ್, ಪೋಷನ್ನ ಹಿಂದೆ ಓಡಬೇಡಿ. ನಾನು ಎಲ್ಲ ಕಾಲೇಜಿಗೆ ಹೋಳಿದೆ, ಪೋಷನ್ನ ಹಿಂದೆ ಓಡಿದೆ ಮಾರ್ಕ್ ಬರುತ್ತೆ. ಮಾರ್ಕ್ ಬಂದರೆ ಜೀವನದಲ್ಲಿ ಏನು ಸಿಗುತ್ತೆ, ಅದು ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇವತ್ತು ಹೇಳ್ತೇನೆ ಕೇಳಿ. ಮೈ ಫಾದರ್ ಈಸ್ ನಾಟ್ ಹ್ಯಾವ್, ಅವರಿಗೆ, ನನ್ನ ತಂದೆಗೆ ಇಂಗ್ಲೀಷ್ ಬರೋದಿಲ್ಲ, ನನ್ನ ತಂದೆಗೆ ಈ ಕನ್ನಡ ಬರ್ತಿರಲಿಲ್ಲ. ನನ್ನ ತಂದೆಗೆ ಬರ್ತಾ ಇರೋದು 3 ಲ್ಯಾಂಗ್ವೇಜ್, ಕನ್ನಡ, ತುಳು, ಕೊಂಕಣಿ. ಆ್ಯಂಡ್ ಹಿ ಹ್ಯಾಸ್ ಡನ್. ನಾನು ವ್ಯಾಪಾರಕ್ಕೆ ಬರುವ ಮುಂಚೆ 800 ಕೋಟಿ ಟರ್ನ್ ಓವರ್ ಮಾಡುವಂಥ 40ರಿಂದ 50 ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅವತ್ತು ಫೋನು ಇಲ್ಲ, ಇಮೇಲ್ ಇಲ್ಲ, ಇಂಗ್ಲೀಷು ಗೊತ್ತಿಲ್ಲ ಅವರಿಗೆ. ಸರ್, ಈಗ ಮಂಗಳೂರಿನ ಪ್ರತಿಷ್ಠಿತ ಎ.ಜೆ. ಶೆಟ್ರು, ವಾಟ್ ಈಸ್ ಇಸ್ ಕ್ವಾಲಿಫಿಕೇಷನ್? ಅದಕ್ಕಾಗಿ ಹೇಳ್ತೇನೆ, ಸಕ್ಸಸ್ ಬರಬೇಕಾದ್ರೆ ಯಾವುದೇ ಹಿಂದೆ ಓಡಬೇಕು ಅಂತೇಳಿ ಮಕ್ಕಳಿಗೆ ಗೊತ್ತಿಲ್ಲ. ಮಾರ್ಕ್ ಬೇಕೇ ಬೇಕು. ಆ ಮಾರ್ಕಿನೊಟ್ಟಿಗೆ ಇನ್ನಿತರ ವ್ಯವಸ್ಥೆಗಳು ಬೇಕು. ಅದನ್ನು ಇವತ್ತು ರಾಣಿ ಹಬ್ಬಕ್ಕ ಪ್ರೆಸೆಂಟ್ ಮಹಿಳಾ ಕಾಲೇಜು ಸೇರಿಕೊಂಡು ಉತ್ಸವ ಸಮಿತಿ ಮಾಡ್ತಾ ಇದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೊಳ್ಳಿ. ನಾನು ಈತ ಪಾತ್ರನ ಹೆಂಗೆ ಕೊಂಚ ಕೆನರಾ ಬ್ಯಾಂಕ್ 50 ಕೋಟಿ ಲೋನ್ ಕೊಡ್ತೀವಿ. ಧನ್ಯವಾದಗಳು. ಶುಭಾಶಯ. ಅನುಭವ ಮಂಟಪದೊಂದಿಗೆ ಉಪನ್ಯಾಸ ನೀಡುವವರು ನಮ್ಮ ಸಮಿತಿ ಅಧ್ಯಕ್ಷರು. ಸಭೆಯ ಅಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಸಾಮಾಜಿಕ ಸೇವೆಯ ಮುಂಚೂಣಿಯಲ್ಲಿ ರಾಣಿ ಹಬ್ಬಕ್ಕಳ ಒಂದು ಕಥಾನವನ್ನು ಇಂಗ್ಲಿಷಿನ ಮೂಲಕ ಬಹಳ ಮನಮುಟ್ಟುವಂತೆ ಇದೀಗ ನಿಮ್ಮ ಮುಂದೆ ಉಪನ್ಯಾಸ ದಿನಕರ್ ಉಳ್ಳಾಲ್ ಇವರಿಂದ. Respected guests on the dais, of the dais, my respected all lecturers and teachers and school children, school college girls and all. ನನ್ನ ಬಗ್ಗೆ ಒಂದೆರಡು ಮಾತು ಹೇಳಿದರು. ಯಾಕಂದರೆ ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಮಾತಾಡಬೇಕಂದ್ರೆ ವೇದವ್ಯಾಸ ಕಾಮತ್ರರು ಹೇಳಿದರು, ನನ್ನ ತಂದೆ ಏನು ಕಲ್ತಿರಲಿಲ್ಲ ಅಂಥೇಳಿ. ನಾನು ಕೂಡ ಏನು ಕಲ್ತಿರಲಿಲ್ಲ, ಯಾಕಂದರೆ ನಾನು ಕೂಡ ಕಲ್ತದ್ದು ಕನ್ನಡ ಮೀಡಿಯಮಲ್ಲಿ ಕಲ್ತದ್ದಂಥೇಳಿ. ಇವತ್ತು ಇಂಜಿನಿಯರಿಂಗಲ್ಲಿ ಕಲ್ತದ್ದಾಗ ಸ್ವಲ್ಪ ಇಂಗ್ಲೀಷ್ ಮಾತಾಡಲಿಕ್ಕೆ ಬಂದಿತ್ತು. ನಾನು NITಯಲ್ಲಿ ಕಲಿತಾಗ ಇವರು ಹೇಳಿದರು ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತೇಳಿ. ಅದು ಒಂದು ರೀತಿಯಲ್ಲಿ ಹೌದು ಕೂಡ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ಅದರ ಅನುಭವದ ಮೇಲೆಗೆ ನಾನು ಇವತ್ತು ಹಬ್ಬಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನನಗೆ ಒಂದು ವಿಷಯವನ್ನು ಅವ್ರು ಹೇಳಿದರು. ನಾನು ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಟು ಇನ್ ಇಂಗ್ಲೀಷ್ ಓನ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು, ಬಿಕಾಸ್
lot of people are here, those who know Canada and all. I'll tell you the two things. For what I am talking and all is for the two things only. One is the first is the knowledge, what you have to get for the present and for the future. What past has done for by Abbakka, that I am going to tell, which reflects today to you. I think that Anna Besant, she has written there. Have you noticed anybody? The knowledge of the past should be for the present, for the future. Have anybody read it? There are 2 points. Another point which I am raising here is, we have been calling Rani Abbakka as a first freedom fighter. Vedavas Kamath is there. 1997, we only said she is the first freedom fighter. It is not there anywhere in the world record, anywhere in the Indian history or else, she is the first freedom fighter. Who are we calling first freedom fighter here? Jhansi Rani Lakshmibai. In the history of this thing, we have been called Jhansi Rani Lakshmibai. It has happened in the 1857 or like that. In the 16th century, Nivella, please note that I will ask the questions also, please. 1,500 in the 1,600, 1,400, 600, 6,400 ವರೆಗೆ ನಾನು 40 ವರೆಗೆ ನಾನು ನಿಮಗೆ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ. ಈ ಸಮಯದಲ್ಲಿ ಆನ್ ದಿಸ್ ಎರಾ there's only two countries which is very, very strong. One is Portuguese, one is Spain. They are very together. Do you know what is the area of the Portuguese? It is half of the Karnataka. It is half of the. Spain is much larger than but they are together. And all these countries are ruled by the king. In the 15th century, that means end of 1400 like that, they were getting this pepper. All the European countries, they were getting this pepper, cardamom, other things and all. They know that it is coming from the Indian coast and all. But all these things are coming from the Arabian Persian places, not from the sea route. And it has got a more value than the gold. The pepper from here starts from here, it will go to 300% from here. So what they planned is that, okay, why don't we go to India and all? There was never a sea route from European countries, from any other countries to India, but there is from Arab Desha, there was a sea route was there. So King of Portugal, he has decided, he entrusted this work to the Vasco da Gama. Can you imagine, they did not know the place. He took 1 year to come to India. He did not come at one stage. His ship, what he called, that is a galleon, it doesn't have any engine, it doesn't have anything. 4 ships consigning almost 400 people. He took almost 1 year, almost 10 months to come to India. He did not come suddenly. He came to Africa, western side of Africa. He turned to the down of Africa, that is Cape of Good Hope. Then he came to Kenya. Now it's present called, he called Mozambique. He came to Kenya. He didn't know the way to come to India. He fought with the people and all. Then there was the one Gujarati, Mustafa was there. He directed him to come to the India because they were up and down going by this thing and all. He reached 1498, May 20th, in Calicut, to Calicut. There is still place is there. If you are Keralite, if you know that place, you can go to the place and see that. There is still Kappad. There's a place is called Kappad. That is in May 20th, 1498. Vasco da Gama came here first time in this thing. He went all the places. The first trip was not successful. The Jamurin of Kannur, Calicut did not encourage him. The people did not encourage him. He came all the way up to this thing and he went back. Third time he came again with the more forces.
more people. And he bombarded Cochin, he bombarded to Calicut, he bombarded to Kannur, then he came to Mangalore, he came to Goa, he came to Diu, he came to all the places. Then one more fellow, Albuquerque, maybe you may be knowing all the names of Albuquerque, these are all here in India. He was the strongest Albuquerque, viceroy of Portuguese. He conquered almost 50% of the world. Can you imagine? When Rani Abbakka 1525, he gave birth here. We are celebrating 500 years of Rani Abbakka, 1525, and now it is 500 years. That time, the Portuguese conquered almost 50% of the world. That means 70 countries. Half of the Karnataka people, Karnataka place, they conquered 70 people. Everywhere, they went to Brazil, they conquered. All African nations, they conquered. All ನಮ್ಮ ವೆಸ್ಟರ್ನ್ ಸೈಡ್ನ ಎಲ್ಲ ಪೋರ್ಟಲ್ this thing. Right from the Cochin to the Diu up to this thing. Can you imagine now, Homros, now what are you talking about Persia, this thing? The same situation was there. They conquered even that Persia, Homros also. Only for the trading purposes. They didn't allow any ship, just like a Trump and all other things going on now. They did not any ship, not only in Arabian Sea, in Bengal Sea. They went to Ceylon, they went to Malacca, they went to China, they went to Japan. So why I am telling this Portuguese and all, we are neglecting Abbakka because Portuguese are not a big company. And that time, 1555, when the Portuguese attacked Ullal, Rani Abbakka was a queen here. Rani Abbakka was ruling here. That time, the strength of the Portuguese was almost 50% of the world they were conquering. We are comparing the Britishers. We are comparing the Britishers and Portuguese. 500 ವರ್ಷದ ಮೊದಲಿನ ಪೋರ್ಚುಗೀಸ್ ಮತ್ತು 200 ವರ್ಷದ ಮೊದಲಿನ ಬ್ರಿಟಿಷರನ್ನು ಕಂಪೇರ್ ಮಾಡುವಾಗ they were very heavy. Rani Abbakka is a Jaina Chauta dynasty. Chauta dynasty means they had come from almost from Gujarat in the 1200 years. They settled almost all the places in South Canara. Chauta dynasty was there in South Canara. Sadharana 14 Rajar ಆಳ್ತಾ ಇದ್ರು, kings were there, Rani. Otherly, out of 14, 12 were the Jains and most of them were the ladies. Rani Abbakka from Chauta dynasty, her uncle was the Tirumala Murnedu. He was ruling from Puttige because he didn't have any son or his mother, that's a matrimonial lineage. Can you make out what is matrimonial? Can anybody tell what is matrimonial? It is Aliya Santana. You don't have, if you are a son or daughter, you will not get the throne at all. But the right will go to the sister's son or daughter. So it went like that. His sister's daughter, Rani Abbakka, got the ruling from Ullal. So that is the way this thing. 1540, most probably 1540, she came to Ullal. And that time she knew all the things about the Portuguese. Who are the Portuguese, what are things and all. How they were conquering and all. Can you imagine small boats and fighting with the big ships and all? That is called a galleon ships and all. It has got a vast 200 tons materials are there. But she fought. 5 times, 45 years, she fought with the Portuguese. All the viceroys, almost 15-20 viceroys. 1555 to 55, 57, 58, 67, 68, 75, 81, 84. She didn't leave that place. She didn't allow that Portuguese to come to enter the Ullal at all. Never. You can compare with somebody else. But she fought like how she fought? She herself has fought. All the people are there with her. Almost all the people fought with this. There were Muslims who were there, Magaviras who were there, all Christians also were there. Now Christian came to India in 52 years. Can you imagine 52 yearly? ಯಾರು ಬಂದದ್ದು 52ಗೆ ಕೇರಳದಲ್ಲಿ ಬಂದವರಿಗೆಲ್ಲ ಗೊತ್ತಿರಬೇಕು. ಥಾಮಸ್ ಅವರು ಬಂದದ್ದು ಮೊದಲು ಇಲ್ಲಿ ಕ್ರಿಶ್ಚಿಯಾನಿಟಿ ಬಂದದ್ದು 52 ಅಲ್ಲಿ ಮೊದಲು ಕ್ರಿಶ್ಚಿಯನ್ ಬಂದು ಇಲ್ಲಿ ಸಿರಿಯನ್ ಕ್ರಿಶ್ಚಿಯನ್ಸ್ನವರಿದ್ದರು. The best part of it is she fought like that. In one fighting, it so happened
They devastated Ullal. Completely they were devastated. Rani escaped. She went to a nearby masjid and there a hill was there. In the night, around 200, 300 Magaviras, Mapilles and all the people, they put all black this thing. They are all small boats were black. They went there. They were all enjoying. All Portuguese were drinking and Joy Pixito was there. They were killed. They killed him. They ran away. That message went even up to the king of Portugal, even the Spain, Portugal and all, for Spain and all. That time the Abbaka's name was there. Do you know that how many places Portuguese could not win? One is in the Calicut, one is in Ullal, one is in Channabhaira Devi. That is near to our place only, where Honnavara. Channabhaira Devi also Jainati. She is also like that. She also fought for almost 55 years. But she is the only one who fought for more years than that. After 1 year afterwards, Channabhaira they fought for Portugal. Only 3 countries. All Kumbli Arasaragli, Karkala Arasaragli, even Mulki Arasaragli, even Gangoli, Karwara, up to Divu, Daman, all they are inquired. Not only here in India, everywhere. So what courageous, what this thing made Abbaka. She did not, her husband was not supporting. 1525, her husband, Lakshman Bangarasa, was supporting the Portuguese. 1555 war also, he was supporting the Portuguese. Vijayanagara people, they feuded all these people, those who are local people, all Vijayanagara's under. Vijayanagara people also did not, empire did not support Abbaka. Why? The reason is, because they wanted a horse. They wanted a horse from the Portuguese. So that's why they are supporting. And Adil Shah was against Vijayanagara and Portuguese also. Rani Abbaka took assistant of Jamorin from Calicut and even Channabhaira Deva in Kerala district. And really on this occasion, on 45 years, after 45 years, she expired herself only. She was not caught by a Portuguese at all. Then later on comes the second Abbaka. Second Abbaka also is fought like her daughter only we are telling. In between there is one Raja was there. Second Abbaka, 16 to 18, she fought like that only. Second Abbaka also fought like that. The Portuguese was very mighty, so big and all. They could have even destroyed anything, but they did not. Why? Because it's a guerrilla warfare. Even Magavira people they know that very well. How they used to swim and all. They swam to the swip by the dark this thing, the coconut this thing, with the arrows, whatever he called, Abhaya Rani she called, the fearless Rani she called. She didn't even, the daughters did not allow Portuguese to come. They devastated everything, but still she could not make it at all. So this was the Abbaka. Abbaka were there 4 or 5. Afterwards the Abbaka ruling was there. Do you know anything about Abbaka? Can you tell me? Abbaka is not a name. Do you know anything about that? Abbaka is a family name, like Hegde, Shetty and all. Okay, now coming to the part of the why she has to be called as the first freedom fighter. Jhansi Rani Lakshmibai, she fought only for 6 months against the Britishers. And they were very, very strong. Kitturi Channamma fought for 3 months. And they have been called like a heroine. Now you can imagine whereas Kamathi knows if he goes to Hubli and all, every place he will find Kitturi Channamma college, university, train name, airport name, everything. Jhansi Rani Lakshmibai also has been called everywhere like that. Holkar also has been called like that and all. Vanakabai also called like that. When the Britishers were strong, that time comparing the Britishers and Portuguese were much stronger than the Britishers. When the Jhansi Rani Lakshmi this thing was there. Why this is not been called, she is not called the first freedom fighter? Can you imagine? She fought alone. She herself was fighting. With all these Portuguese, they had a cannon, they had a bombardment, everything. She was not having any this thing. Only ordinary gunpowder or something like that. Why this is not been done? Nobody knew that when Jairam Shetty said 1997 we started Abbaka Utsav Samiti, we did not know at all Abbaka. Who is Abbaka? Ullal people did not know Abbaka at all. They refused to come for Abbaka Utsav, saying that Abbaka we don't know anything about that.
So such a Abbaka we have forgotten. We are celebrating a 500th year and all. We have forgotten about. Another important thing is that this Abbaka's name did not come till 1800, 200 years back matra bantaddu, 220 years matra. So far it was not revealed anywhere. Only Dallavelle, when he wrote something, he came here to Ullal. Why he came? When Abbaka's name was told to Persia Sahabas, there is a queen is there. If you are going to Ullal, if you are going to Mangalore, please go to Ullal. Dallavelle came here, he saw Abbaka, he talked to her, he found how she is and all. Then he wrote in that all these things. All these things were written in the other language. Only in English it was revealed here. In the 1820, it revealed here. Then only this Abbaka's name has come everywhere. Now the part of it and all, I am not talking against the Portuguese and all. The chapter is over. They fought everything. They are already involved in the 600 years of life of Portuguese was there. Abbaka fought them. They defeated the Portuguese. 2 Abbakas have defeated the Portuguese. I am coming not many. I am not taking much time. I think another 5-10 minutes. I'll have to ask some questions. It's not that very important. Portuguese, they have done for Indian this thing, very worst things also they have done. I think Kamath can be explained more these things. They have not done very good things for when they conquered the Goa. There is they all converted Hindus and all, especially these Konkanis and all. Those who are coming, those who are in Mangalore and those who are in this thing, where in Cochin or another coastal this thing, they are all migrated from the Goa this thing. Francis, when he was there, he almost started converting the Hindus and all. They came here. But there are good things also Portuguese have done. Do you know anybody good things what Portuguese have done? Can you tell me one thing? I am not telling about Portuguese bad and all. Nobody is able to tell and all. Okay, I'll tell you. Do you know what is pineapple? Can anybody tell what is pineapple's name in Kannada? Parangi. Parangi and tell pineapple. Tomato, pineapple, your batate, your cashew, your all the things have come. Your chili, your nam karigella chili has come from Portuguese. What you are eating now is that all come. Gawa, your pear, it has come from Portuguese. Printing press has come from Portuguese. All the things has come. There are so many good things have done. If you go to Goa, you see that architectural, all the things are good things are there from Goa, even now. Wines are there in Goa. Have you visited Goa? So they are good things that they have done. Education-wise, there was no education for the girls that time. Even Satisagamana was there. That time also Satisagamana was this thing. Just another 5 minutes, don't go anybody. Please understand this 5 minutes. I am concluding the things and all. I know how much you know about Abbaka and all, but please see that the last thing which I am telling you to is all the people in the audience, I am telling you is that, saying that there are things are there which Abbaka left here. What she has left here is, I'll tell you one by one, whether Abbaka was there or not, kindly see that she was there. You can see, if you say Uchila Mahalakshmi temple, there is a kota is there in that, where Abbaka was built a kota. If you go to Somanatheshwara, there is a kota was there in Abbaka's, where you can see Jaladroni. You can, myself and Chetana Mangera, he knows very well. He is a trustee of that Somanath temple. There is a Jaladrona is there. It is written that in Abbaka. Her name is written. There is a palace place is there in Ullal. There is a Mastikal is there. Mastikate is a Mastikal where people are this thing and all. There is a place is there, Ambatkare is there. There is a Abbaka Basadi is there, where you can say the Abbaka Basadi. There is a Bandasala is there. All these locations are there. And if you go to Malali, there is a Aramane is there, Abbakas. She was ruling not only Ullal, Malali and Puttiga also. So can you imagine one lady alone fought against the Portuguese, and all communities
They fought against the Portuguese, combining with Abbaka, and she was ruling like anything. Not only she was fighting, every time there's a fight was not there. Don't you think that 45 years she fought and all? She ruled very well. Wherever justice was to given to them, justice was given to them. No this thing at all. No constitution, Samvidhana was not there. She was hard working. ಕೃಷಿಕರಿಗೆ ಬೇಕಾಗುವಂಥ ಕೃಷಿಕರಿಗೆ ಕೊಡ್ತಾ ಇದ್ಲು, ಎಲ್ಲರಿಗೆ ಸಹ ಒಂದೇ ಸಮಾನ ರೀತಿಯಲ್ಲಿ ಮಾಡ್ತಾ ಇದ್ದದ್ದು. There was a dispute with the religions, there was a dispute with the communities, but she, as a justifically, she gave the all for a good thing. So can you imagine one lady in the whole world who has done this much? I don't think anybody else is there. So that is my second point. She needs to be given as a first freedom fighter. So kindly see that all this things you will not get in the you will not get anywhere in the books. Nobody, no books are there in this Abbaka's this thing. No books are written in the Karnataka government. So please note that even Kerala has done some work also better than us. But we have not done anything. Recently, all these things are going on because of Abbaka, because of Abbaka Ussa Samiti. Thanks for the time, because I always keep my time. It is 3:30, so thanks for this thing at all. Thanks. Now, what I would like to say is, Rani Abbaka had fought against the Portuguese in the 16th century, as we are told, and that was much, much before Rani Lakshmi Bai or Kittur Rani Chennamma, whose names we have at least heard more frequently than that of Rani Abbaka. But in general, the contributions of women leaders are erased from the pages of history. They are not as prominent as the male leaders who have also contributed. We do not find their names so frequently. Now, what could be the reason? One of the reasons is history is mainly from the male perspective. It is the patriarchal view that we get in books of history. History never gives us the entire truth. It gives us only partial truth. And secondly, it is not only patriarchy that was responsible for erasing the histories of women from the pages of national history or world history. Colonial historiographers were also responsible for this. Colonial historiographers, who were the earliest of the historiographers, had their own agenda. They had to present views, things, opinions from the perspective of the colonial masters, where the natives had no role. If natives had no role, what role did the native women have? They were doubly marginalized. They had no role. They had no appearance on the pages of history. But we do not live at that time. We live at the post-colonial times, when the voices are loudly heard from the margins. All the deprived sections of the society have the right to voice their views today. So it is our responsibility to turn the pages of history and rewrite whatever needs to be rewritten. And this is a glorious chapter in the history of India, in the history of the nation's fight against colonialism, that should be marked in golden letters, not only in national history, but in world history as well. So one has to take up the cause that the organizers have inspired us to look into. It is our responsibility to discover, to recover the lost history of Rani Abbaka and get for her the place that she deserves on the pages of history. Regain for her a very prominent place on the pages of history. As young students here, what can you do? Certainly, I think the language teachers and the history teachers should take up some projects. See, there may be people who still remember something which they have heard from their grandfathers and their grandfathers and their grandfathers in Ullal and surrounding places, and even in the rest of South Canara as well. You should make it a point to go and meet them, listen to them,
and write down what they have heard from their ancestors. Take up some projects and regain for Rani Abbaka the place she never got on the pages of history. Wish you all the best. ಮೂಲಕ ಇದೀಗ ಅತಿಥಿವರ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಂಜುಳಾ KT ಉಪಾಧ್ಯಕ್ಷರು ಇವರಿಗೆ ರತ್ನಾವತಿ ಬಿಡುವಿಲ್ಲದ ತಮ್ಮ ಪಠ್ಯದ ಜೊತೆಯಲ್ಲಿ ಶಾಲೆ, ಅದೇ ರೀತಿ ನಮ್ಮ ಜೊತೆ ಇರೋರು ನಮ್ಮ ಅಕ್ಕ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ನಿವೃತ್ತ ಕನ್ನಡ ವಿಭಾಗ ಮುಖ್ಯಸ್ಥರು. ಇವರಿಗೆ ನಮ್ಮ ಉಪಾಧ್ಯಕ್ಷರಾದಂಥ ಆಲಿಯಬ್ಬ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗ ಗೌರವಿಸ್ತಾ ಇದ್ದಾರೆ. ಬಂದಂಥ ಎಲ್ಲರಿಗೆ ಕೂಡ ಧನ್ಯವಾದ ಸಹಯೋಗದೊಂದಿಗೆ ನಡೆದಂತಹ ಅಬ್ಬಕ್ಕಳ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದಂತಹ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವೇದವಾಸ್ ಕಾಮತ್ರವರಿಗೆ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಮಹಿಳಾ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಇದರ ಉಪಾಧ್ಯಕ್ಷರು, ಬೆಸೆಂಟ್ ಮಹಿಳಾ ಕಾಲೇಜಿನ ಸಂಚಾಲಕರಾಗಿರುವಂಥ ಗೌರವಾನ್ವಿತ ಡಾಕ್ಟರ್ ಮಂಜುಳಾ KT ಅವರಿಗೂ ಕೂಡ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸ್ತಾವನೆಯನ್ನು ಮಾಡಿದಂತಹ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷರು, ಉಳ್ಳಾಳದ ಮಾಜಿ ಶಾಸಕರು ಆಗಿರತಕ್ಕಂಥ ಗೌರವಾನ್ವಿತ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರಿಗೂ ಕೂಡ ಜಂಟಿ ಸಮಿತಿಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ಉಪನ್ಯಾಸವನ್ನು ನೀಡಿದಂಥವರು ನಮ್ಮ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು ಮಾತ್ರ ಅಲ್ಲ, ಉಳ್ಳಾಳ ನಗರ ಸಭೆಯ ಆಗಿದ್ದಂಥವರು ಪ್ರಸ್ತುತ ಕೌನ್ಸಿಲರು ಕೂಡ ಆಗಿದ್ದಾರೆ. ಬಹುಶಃ ಅವರ ಏನಿವತ್ತು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದು ಕಳೆದ 30 ವರ್ಷಗಳಿಂದ ಈ ಅಬ್ಬಕ್ಕ ಉತ್ಸವನ ನಡೆಸಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ದಿನಕರ ಉಳ್ಳಾಲ ಅಂತ ಹೇಳಿದರೆ ಅದೊಂದು ಅಬ್ಬಕ್ಕನ ಅಧ್ಯಯನ ಪೀಠ. ಭಾಳಷ್ಟು ವಿಚಾರಗಳು ಅವರಲ್ಲಿ ಇದೆ. ಆದರೆ ಇದನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಸಮಯದ ಅಭಾವದ ಕಾರಣ ಕೇವಲ 30-40 ನಿಮಿಷಗಳಲ್ಲಿ ಅದನ್ನು ಸಮಾಪ್ತಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಹಿಳಾ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು ಬರಬೇಕಾಗಿತ್ತು ಅನ್ನಪ್ಪ ನಾಯಕರವರು, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಂಥ ಡಾಕ್ಟರ್ ಪ್ರವೀಣ್ ಕುಮಾರ್ KC ಇದ್ದಾರೆ, ಅವರಿಗೂ ಕೂಡ ನಮ್ಮ ಜಂಟಿ ಸಮಿತಿಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬೆಸೆಂಟ್ ಮಹಿಳಾ ಕಾಲೇಜಿನ ನಿವೃತ್ತ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದಂಥ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡಿದಂಥವರು ನಮ್ಮ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಜ್ಞಾನೇಶ್ವರಿ ಅವರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಂಥ ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ, ಗೌರವ ಉಪಾಧ್ಯಕ್ಷರಂಥ ಸದಾನಂದ ಮಂಗೇರವರಿದ್ದಾರೆ, ಗೌರವ ಉಪಾಧ್ಯಕ್ಷರಂಥ UP ಆಲೆಬ್ಬರಿದ್ದಾರೆ, ಉಪಾಧ್ಯಕ್ಷರಾದಂಥ ಶ್ರೀಮತಿ ದೇವಕ್ಯಾರು ಉಳ್ಳಾಳರಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಜಂಟಿ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ನಮ್ಮೊಂದಿಗೆ ಸಹಕಾರ ನೀಡಿದವರು ಕನ್ನಡ ವಿಭಾಗದ ಉಪನ್ಯಾಸಕರಾದ ಪ್ರೊಫೆಸರ್ ರವಿರಾಜ್ S ಹಾಗೂ ಪ್ರೊಫೆಸರ್ ನಿಶ್ಮಿತಾ K, ಬೆಸೆಂಟ್ ಮಹಿಳಾ ಕಾಲೇಜಿನ ಸರ್ವ ಉಪನ್ಯಾಸಕರಿಗೆ, ಕಚೇರಿ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಜಂಟಿ ಸಮಿತಿಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.